ರಾಷ್ಟ್ರಕೂಟ ರಾಜ ಅವನು ಲಾಟ ದೊರೆಯ ಭಗವಾನ ಅನ್ನೋ ಅವಳ ಹೆಸರು, ಅವಳನ್ನ ಅಪಹರಣ ಮಾಡ್ಕೊಂಡು ಬಂದು ಚಾಲುಕ್ಯ ರಾಜ್ಕುಮಾರಿನ ಮದುವೆ ಮಾಡ್ಕೊಂಡ ಅನ್ನೋಂತಹ ಉಲ್ಲೇಖವನ್ನ ನಾವು ನೋಡ್ತೀವಿ. ಪೆಣ್ ಬುಯಲ್, ಪೆಣ್ ಅಂದ್ರೆ ಹೆಣ್ಣು, ಹೆಣ್ಣಿನ ಆಕ್ರಂದನ ಅಂತದ್ರಲ್ಲಿ ಹೆಣ್ಮಕ್ಳ ಆಕ್ರಂದನ ಕೇಳಿದಾಗ ಶೂರನಾದವನು ರಕ್ಷಣೆ ಮಾಡಲೇಬೇಕು ಅನ್ನೋದು ನಮ್ಮಲ್ಲಿ ಒಂದು ಸತಿಯಾದವಳ ಮೌಲ್ಯ. ಅದು ಏನು, ಗಂಡ ಇರುವಾಗಲೇ ಪ್ರಾಣ ಬಿಡಬೇಕು, ಪ್ರಾಣ ಬಿಟ್ಟರೆ ಅವಳು ಮುತ್ತೈದೆ ಪ್ರಾಣ ಅನ್ನೋ. ಕೊಡಗಿನ ಮೇಲೆ ಯುದ್ಧಕ್ಕೆ ಬಂದಾಗ ಟಿಪ್ಪು ಕೊಡಗಿನ ಹಾಲೇರಿ ರಾಜರ 3 ಹೆಣ್ಮಕ್ಳನ್ನ ಹೇಳ್ಕೊಂಡು ಬಂದ ಅನ್ನೋ ದಾಖಲೆ ಕೂಡ ನಮ್ಗೆ ಸಿಗುತ್ತೆ. ಅದೇ ಈಗ ಮಹಿಳೆಯರ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡ್ಕೊಂಡು ಬಂದ್ವಿ. ಬಟ್ ಆದರೆ ನಮ್ಗೆ ಇನ್ನೊಂದು ವಿಚಾರ ಅಂತ ಬಂದಾಗ ಮಹಿಳೆಯರ ಪ್ರಾಧಾನ್ಯತೆ ಅಥವಾ ಮಹಿಳೆಯರ ವಿಚಾರ ಅಂತ ನಾವು ಪುರಾಣದಿಂದ ತಗೊಂಡ್ಬಂದ್ರೂ, ರಾಮಾಯಣದಲ್ಲಿ ರಾವಣ ಬಂದು ಸೀತೆನ ಅಪಹರಿಸ್ಕೊಂಡು ಹೋಗೋದ್ರಿಂದ ಹಿಡಿದು ನಮ್ಮ ಇತಿಹಾಸದ ಕಥೆಗಳನ್ನು ನೋಡಿದ್ರೆ, ಈಗ ಒಂದು ರಿವೆಂಜಿಗೂ ಹೆಣ್ಣನ್ನು ಅಪಹರಿಸ್ಕೊಂಡು ಬರ್ತಾಯಿದ್ರು, ಒಂದು ಆಸ್ಥಾನಕ್ಕೆ ನುಗ್ಗಿ ಅರಸಿಯರನ್ನ ಎತ್ಕೊಂಡು ಹೋಗ್ತಿದ್ರು, ಅದು ಯುದ್ಧಕ್ಕೆ ಕಾರಣ ಆಗ್ತಾ ಇತ್ತು. ಮತ್ತು ಯುದ್ಧದ ಸಂದರ್ಭಗಳಲ್ಲಿ ಆ ಯುದ್ಧನ ಒಬ್ಬ ಗೆದ್ದಿರೋನು ಅವ್ರನ್ನ ಹಾಗೆ ಬಿಟ್ಟು ಹೋಗ್ಬೇಕು ಅಂದ್ರೆ ಅಲ್ಲಿ ಒಬ್ಬ ರಾಣಿನ ಮದುವೆ ಆಗ್ತಾ ಇದ್ದ. ಅದು ಈಗ ಜನರಲ್ ಆಗಿ ನಮಗೆ ಹೆಣ್ಣು ಒಂದು ಮಣ್ಣು ಅನ್ನೋ ಒಂದು ಕಾನ್ಸೆಪ್ಟ್ ಏನು ಬರುತ್ತೆ, ಅದ್ರಲ್ಲಿ ಹೆಣ್ಣನ್ನೇ ನಾವು ಪ್ರಧಾನವಾಗಿ ನೋಡ್ತೀವಿ. ಸೊ ಈ ಅಪಹರಣಗಳು ಅನ್ನೋದನ್ನ ನಾವು ಒಂದಷ್ಟು ಎಲ್ಲ ಕಡೆಯಿಂದಲೂ ನೋಡ್ಕೊಂಡ್ಬಂದಿದ್ದೀವಿ, ಪುರಾಣದಿಂದ ಹಿಡಿದು ನಮ್ಮ ಗ್ರೀಕ್ ನಾಟಕದಲ್ಲೂ ಕೂಡ ಅದೇ ಕತೆ ಬರುತ್ತೆ. ಸೊ ಈ ಅಪಹರಣಗಳಲ್ಲಿ ನಮ್ಮ ರಾಜ್ಯದ ವಿಚಾರಕ್ಕೆ ಬಂದಾಗ ಕನ್ನಡದ ರಾಜರ ಮಡದಿಯರಾಗಲಿ, ಈ ಅರಸಿಯರು ಅಂತ ನಾವೇನು ಕರಿತೀವಿ, ಅವರ ಅಪಹರಣದ ವಿಚಾರಗಳಲ್ಲಿ ನಮ್ಗೆ ತುಂಬ ಕಾಣಿಸೋವಂಥದ್ದು ನಮ್ಮಲ್ಲೇ ಒಂಚೂರು ತಿಕ್ಕಾಟಗಳಿತ್ತಲ್ವ, ಯುದ್ಧ ಸಂಘರ್ಷಗಳಿತ್ತಲ್ಲ, ಅಲ್ಲಿ ಏನು ಹೇಳ್ಬೋದು? ಹೌದು, ಮಹಿಳೆ ಅಂತಂದಾಗ ನಾವು ಮನೆಯಲ್ಲಿ ಹೆಣ್ಣಿಗೆ ತುಂಬ ಒಂದು ವಿಶೇಷ ಸ್ಥಾನ ಇರೋದನ್ನ ನಾವು ನೋಡ್ತೀವಿ. ಒಂದು ಮನೆಯಲ್ಲಿ ಒಂದು ಹೆಣ್ಣಿಗೆ ಅವಮಾನ ಆಯಿತು ಅಂತಂದಾಗ ಆ ಮನೆಯವರೆಲ್ಲ ಸಫರ್ ಮಾಡ್ತಾರೆ. ಅವಳಿಗೆ ಗೌರವ ಕೊಡಿಸ್ಬೇಕಾಗಿರೋದು ಅವ್ರ ಕರ್ತವ್ಯ ಅಂತ. ಈಗ ನಾವು ಮಹಾಭಾರತದಲ್ಲೂ ನೋಡ್ತೀವಿ, ದ್ರೌಪದಿಗಾದ ಅನ್ಯಾಯ ಅವರು ಪ್ರತಿಭಟನೆ ಮಾಡೋ ಅಂಥದ್ದು. ಸೀತೆಯನ್ನ ಅಪಹರಣ ಮಾಡಿದ ತಕ್ಷಣ ಸೈನ್ಯ ಕಟ್ಕೊಂಡು ಹೋಗಿ ಇದು ಪುರಾಣಗಳಲ್ಲೇ ನಮ್ಗೆ ಹೇಳುತ್ತೆ. ಸೊ ಹೆಣ್ಣಿನ ಘನತೆಗೆ ಕುಂದು ಬರದಲ್ಲಿ ಇರೋ ಹಾಗೆ ನೋಡ್ಕೊಳ್ಬೇಕಾಗಿರೋದು ಗಂಡಿನ ಕರ್ತವ್ಯ. ಇದು ನಮ್ಗೆ ನಮ್ಮ ಒಂದು ಮೌಲ್ಯ. ಪ್ರಾಚೀನ ಕಾಲದಲ್ಲೂ ಇದೊಂದು ಮೌಲ್ಯ. ಈಗ ಒಬ್ಬರು ಕಂಡ್ರೆ ಆಗೋದಿಲ್ಲ ಅಂತಂದಾಗ ನಾವು ಇವತ್ತಿನ ಕಾಲದಲ್ಲೂ ನೋಡ್ತೀವಿ, ಈ ಬೀದಿ ಜಗಳ ಮಾಡ್ತಾ ಇರ್ಬೇಕಾರೆ ಯಾರೋ ಒಬ್ರು ಬಂದ ತಕ್ಷಣ ಬೈಯೋದೇ ಅಮ್ಮನ್ನ ಅಕ್ಕನ್ನ ಬೈಯೋದು ಅಲ್ವಾ. ಅದು ತುಂಬಾ ಹರ್ಟ್ ಆಗತ್ತೆ ಅಂತ. ನನ್ನನ್ನು ಬೈದ್ರು ನಾನು ತಡ್ಕೊಳ್ತೀನಿ, ನಮ್ಮ ಅಮ್ಮನ್ನ ನನ್ನ ಹೆಂಡತಿನ ಬೈದ್ರೆ ನಾನು ತಡ್ಕೊಳಕ್ಕಾಗಲ್ಲ. ಇದು ಪುರುಷನ ಪೌರುಷ. ಇದು ಹಿಂದೆನೂ ನಾವು ನೋಡ್ತಾ ಇದ್ವಿ. ಈಗ ಒಬ್ಬ ವ್ಯಕ್ತಿಗೆ ಅವ್ನ್ ಕಂಡ್ರೆ ಆಗೋದಿಲ್ಲ ಅಂದಾಗ ಅವನನ್ನ ಹೇಗೆ ಕೆಣಕಬಹುದು? ಅವನ ತಾಯಿನ ಅಥವಾ ಅವನ ತಂಗಿನ ಅವನ ಹೆಂಡತಿನ ಕೆಣಕಿದಾಗ ಅವನು ಸಹಜವಾಗಿ ಅವನು ಯುದ್ಧಕ್ಕೆ ಹೋಗ್ತಾನೆ. ಸೊ ಯುದ್ಧ ಮಾಡೋದಕ್ಕೆ ನಮ್ಮಲ್ಲಿ ಈ ರೀತಿ ಕಾರಣಗಳನ್ನ ಹುಡ್ಕೊಳ್ತಾ ಇದ್ರು. ಒಂದು, ಅವನ ಪಶು ಸಂಪತ್ತನ್ನ ಅಪಹರಿಸ್ಕೊಂಡ್ಬಂದ್ಬಿಡೋದು, ತುರುಗೋಳು. ಇದನ್ನ ತುರುಗೋಳು ಅನ್ನೋದನ್ನ ನಾವು ಮಹಾಭಾರತದ ಕಾಲದಿಂದಲೂ ಗೋಗ್ರಹಣ, ಸಂಸ್ಕೃತದಲ್ಲಿ ಗೋಗ್ರಹಣ ಅಂತೀವಿ, ಕನ್ನಡದಲ್ಲಿ ತುರುಗೋಳು. ಅದನ್ನ ಅಪಹರಿಸ್ಕೊಂಡು ಬಂದಾಗ ಅವನು ಯುದ್ಧಕ್ಕೆ ಬಂದೇ ಬರ್ತಾನೆ. ಹಾಗೆ ಯುದ್ಧಕ್ಕೆ ಬಂದಾಗ ತನ್ನ ಏನು ಅಪೇಕ್ಷೆ ಇರುತ್ತೋ ಅವನ್ನ ಸೋಲ್ಸೋದೋ, ಅವನನ್ನ ಸಾಯಿಸೋದೋ ಏನಿರುತ್ತೋ ಅದನ್ನ ಈಡೇರಿಸ್ಕೊಳ್ಬಹುದು. ಅದೇ ರೀತಿ ಹೆಣ್ಣನ್ನು ಕೂಡ. ಸೊ ಮಹಿಳೆಯರನ್ನ ಹೀಗೆ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದಕ್ಕೆ ಒಂದು ಮುಖ್ಯ ಕಾರಣ, ಅವಳ ಗಂಡನ ಜೊತೆ ಯುದ್ಧ ಮಾಡಬೇಕು, ಕಾಲ್ ಕೆರ್ಕೊಂಡು ಜಗಳ ಕಾಯ್ದು ಅಂತಾರಲ್ಲ, ಇದೇ ಅರ್ಥ. ಹೆಣ್ಮಕ್ಳಿಗೆ ಉಡೆಯುರ್ಚು ಅಂತ ಹೇಳ್ತಾರೆ. ಹೆಣ್ಮಕ್ಳು ಹಿಂದೆ ಎಲ್ಲ ಇದು ಪಾಳೆಗಾರರ ಕಾಲದಲ್ಲಿ ತುಂಬಾ ನಡೆದಿದೆ. ಅವಾಗೆಲ್ಲ ಮನೆಯಲ್ಲಿ ನಲ್ಲಿ ವ್ಯವಸ್ಥೆ ಏನಿರಲ್ವಲ್ಲ, ನೀರಿಗೋಸ್ಕರ ಅವರು ಕೆರೆಗೆ ಹೋಗ್ಬೇಕಾಗ್ತಿತ್ತು, ಹೊಳೆ ದಡಗೆ ಹೋಗ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಾಯ್ಕೊಂಡಿದ್ದು ಹೆಣ್ಮಕ್ಳು ಸೀರೆ ಎಳೆದ್ಬಿಟ್ರೆ ಆಗೋಯ್ತು. ಅವಳೇನು ಮಾನಭಂಗ ಮಾಡ್ಬೇಕು ಅಂತಿಲ್ಲ. ಹೆಂಗಸರು ಸೀರೆ ಎಳೆದ್ಬಿಟ್ಟು ಹೋದ್ರೇನೆ, ಅಂದ್ರೆ ನನ್ನ ಹೆಂಡತಿ ಸೀರೆ ಕೈಗೆ ಹಾಕಿದ್ಯಾ ಅನ್ನೋದೇ ಒಂದು ದೊಡ್ಡ ಕಾರಣ ಯುದ್ಧಕ್ಕೆ ಹೋಗ್ತಾ ಇದ್ರು. ಸೊ ಯುದ್ಧನೇ ಮಾಡೋದು ಇಂಪಾರ್ಟೆಂಟ್ ಆಗಿದ್ರೆ ಹೆಣ್ಮಕ್ಳನ್ನ ಕೆಣಕ್ಬಿಟ್ಟು ಹೊಟ್ಟೋಗ್ತಾ ಇದ್ರು. ಆಗ ಯುದ್ಧ ನಡೀತಾ ಇತ್ತು. ಇನ್ ಕೆಲವೊಂದು ಸಂದರ್ಭದಲ್ಲಿ ಕಾಡುಗಳರು ಅವರು ಅಪಹರಣ ಮಾಡ್ಲೇಬೇಕು ಅಂತಾನೆ ಮಾಡ್ತಾ ಇದ್ರು. ಹೆಣ್ಣಿನ ಆಸೆಗೋಸ್ಕರನೇ ಅಪಹರಣ ಮಾಡ್ತಾ ಇದ್ರು. ಇದೊಂದು ಕಾರಣ ಆಗ್ತಿತ್ತು. ಇನ್ನು ಹಿಂದಿನ ಕಾಲದಲ್ಲಿ ಹೇಗಾಗ್ತಿತ್ತು ಅಂದ್ರೆ, ಒಂದು ರಾಜ್ಯದ ಒಂದು ಪ್ರತಿಷ್ಠೆ ಅನ್ನೋ ಹಾಗೆ ನಾವಿದನ್ನ ಶಾಸನಗಳಲ್ಲಿ ಉಲ್ಲೇಖ ಆಗಿರೋದನ್ನ ನಾವು ನೋಡ್ತೀವಿ. ನಮ್ಮ ರಾಷ್ಟ್ರಕೂಟ ರಾಜ ಅವನು ಲಾಟ ದೊರೆಯ ಭಗವಾನ ಅನ್ನೋ ಅವಳ ಹೆಸರು, ಅವಳನ್ನ ಅಪಹರಣ ಮಾಡ್ಕೊಂಡು ಬಂದು ಚಾಲುಕ್ಯ ರಾಜ್ಕುಮಾರಿನ ಮದುವೆ ಮಾಡ್ಕೊಂಡ ಅನ್ನೋ ಅಂತಹ ಉಲ್ಲೇಖವನ್ನ ನಾವು ನೋಡ್ತೀವಿ. ಅದೇ ರೀತಿ ಒಬ್ಬ ಪಾಂಡ್ಯ ದೊರೆ ನಮ್ಮ ಶ್ರೀಪುರುಷನ ಮಗಳನ್ನ ಅಪಹರಣ ಮಾಡ್ಕೊಂಡು ಮದುವೆ ಮಾಡ್ಕೊಂಡ ಅಂತ ಅವನ ಮಗಳ ಅಂದ್ರೆ ಪಾಂಡ್ಯ ರಾಜನ
ತೇರ್ಮಾರ ಅಂತ ಅವನ ಮಗನ ಒಂದು ಶಾಸನದಲ್ಲಿ ಹೇಳ್ಕೊಂಡಿದ್ದಾನೆ. ಹಾಗೆ ಅಪಹರಣ ಮಾಡ್ಕೊಂಡು ಹೋಗ್ಬೇಕಾದ್ರೆ ವಲ್ಲಭ ಅಂದ್ರೆ ಬಾದಾಮಿ ಚಾಲುಕ್ಯ ಇರಬಹುದು ಅಂತ ವಿದ್ವಾಂಸರು ಗುರುತಿಸ್ತಾರೆ. ಜೊತೆನಲ್ಲಿ ಹೋಗಿ ಇವ್ನು ಯುದ್ಧ ಮಾಡಿ ಅಷ್ಟೊತ್ತಿಗೆ ಅವಳನ್ನ ಅಪಹರಣ ಮಾಡ್ಕೊಂಡು ನನ್ನ ತಂದೆ ಮದುವೆ ಮಾಡ್ಕೊಂಡು ಬಿಟ್ಟಿದ್ದ ಅಂತ. ಅಂದ್ರೆ ಅದೆಲ್ಲ ಅಂದ್ರೆ ಹೆಮ್ಮೆ ಅನ್ನೋ ಹಂಗೆ ನಮ್ಮ ಶತ್ರು ರಾಜರ ಒಂದು ಪಾಳ್ಯಕ್ಕೆ ನುಗ್ಗಿ ಅವ್ರನ್ನ ಹೆಣ್ಮಗಳನ್ನ ಎಳ್ಕೊಂಡ್ಬಂದು ಮದುವೆ ಮಾಡ್ಕೊಳ್ತಾ ಇದ್ದ. ಸೊ ಈ ಮದುವೆ ಅನ್ನೋದಾದ್ಮೇಲೆ ಮತ್ತೆ ಸಂಬಂಧಗಳು ಬೆಳೆದು ಕೆಲವರು ಚೆನ್ನಾಗೂ ಇರ್ತಿದ್ರು ಅನ್ಸುತ್ತೆ ರಾಜರುಗಳು. ಕೆಲವೊಂದ್ಸತಿ ಏನಾಗ್ತಿತ್ತು ಅಂದ್ರೆ ಯುದ್ಧಕ್ಕೆ ಬಂದಾಗ ಯುದ್ಧದಲ್ಲಿ ನೇರವಾಗಿ ಎದುರಿಸೋದಿಕ್ಕೆ ಆಗ್ದಲೇ ಇದ್ದಾಗ ದನ ಕನಕ ವಾಹನ ವಸ್ತುಗಳನ್ನೆಲ್ಲ ಕೊಟ್ಟು ಸಮಾಧಾನ ಪಡಿಸೋ ಹಾಗೆ ಹೆಣ್ಮಕ್ಳನ್ನು ಕೊಟ್ಟು ಸಂಬಂಧ ಮಾಡ್ಕೊಳ್ತಾ ಇದ್ರು. ಸೊ ಅವಾಗ ಯುದ್ಧ ನಿಲ್ತಾ ಇತ್ತು. ಆದ್ರೆ ಇದು ಪೆಣ್ ಬುಯಲ್ ಅನ್ನಿಸ್ಕೊಳ್ಳಲ್ಲ. ಪೆಣ್ ಬುಯಲ್ ಅಂದ್ರೆ ಹೆಣ್ಣಿನ ಆಕ್ರಂದನ. ಕನ್ನಡದ ಪದ. ಪೆಣ್ ಬುಯಲ್ ಅನ್ನೋದು ಅಚ್ಚ ಕನ್ನಡ ಪದನೇ. ಹುಯಲ್ ಅಂದ್ರೆ ಹುಯ್ಯಲು ಅಂತ ಇವಾಗ್ಲೂ ಏನು ಹುಯ್ಯಲು ಅಷ್ಟು ಜೋರಾಗಿ ಗಲಾಟೆ ಮಾಡ್ತಾ ಇದೆಯಾ ಅಂತೀವಲ್ಲ. ಹೆಂಗಸರು ಆಕ್ರಂದನ ಜೋರಾಗಿ ಕಿರ್ಚ್ಕೊಳ್ತಾ ಇದ್ರು, ಕಾಪಾಡಿ ರಕ್ಷಣೆ ಮಾಡಿ ಅಂತ ಹೆಸರೇ ಅದನ್ನ ಇಟ್ಟಿದ್ದಾರೆ. ಹೌದು, ಪೆಣ್ ಬುಯಲ್. ಪೆಣ್ ಅಂದ್ರೆ ಹೆಣ್ಣು, ಹೆಣ್ಣಿನ ಆಕ್ರಂದನ. ಹೆಣ್ಣು ಯಾವಾಗ ಆಕ್ರಂದನ ತನ್ನನ್ನು ತಾನು ಕಾಪಾಡ್ಕೊಳಕ್ಕಾಗಲ್ಲ, ರಕ್ಷಣೆ ಇಲ್ಲ, ಹೆಣ್ಣಿಗೆ ಪ್ರಾಣಕ್ಕಿಂತ ಮಾನ ಇಂಪಾರ್ಟೆಂಟ್. ಸೊ ಅವಾಗ ಅವಳು ಕಿರ್ಚ್ಕೊಳ್ತಾಳೆ, ರಕ್ಷಣೆಗೆ ಬೇಡ್ತಾಳೆ. ಆ ಹುಯಿಲನ್ನ ಕೇಳಿಸ್ಕೊಂಡು ಆ ಊರ್ನವ್ರು ಯಾರೇ ಆಗ್ಲಿ ಹೋಗಿ ರಕ್ಷಣೆ ಮಾಡ್ಬೇಕು ಅಂತ. ನಮ್ಮನೆ ಹೆಣ್ಮಕ್ಳೇ ಆಗ್ಬೇಕು ಅಂತಿಲ್ಲ, ಯಾವುದೇ ಹೆಣ್ಣಿನ ಆಕ್ರಂದನ ಕೇಳಿದ್ರೆ ವೀರನಾದವನು ಸುಮ್ನೆ ಕೂತಿರ್ಬಾರ್ದು, ಅವನು ಹೋಗಿ ಯುದ್ಧ ಮಾಡಿ ಅವಳನ್ನ ರಕ್ಷಣೆ ಮಾಡ್ಬೇಕು. ಆಕ್ಚುಲಿ ಶ್ರೀರಾಮಾಯಣ ದರ್ಶನಮಲ್ಲೂ ಕುವೆಂಪು ಒಂದು ಕಡೆ ಹೇಳ್ತಾರಲ್ಲ, ನಮ್ಮ ಮನೆ ನಾವು ಹೋಗ್ತಾ ಇರೋದು ಅವ್ರು ಯಾರೋ ಹೆಂಡತಿಗೆ ಎತ್ಕೊಂಡು ಹೋದ್ರು ಅಂತ ಅಲ್ಲ, ಒಂದು ಹೆಣ್ಣಿನ ಮಾನದ ಪ್ರಶ್ನೆ ಇದು. ನನ್ನ ಹೆಂಡತಿನ ಎತ್ಕೊಂಡು ಹೋಗಿದ್ರೆ ಸುಮ್ನೆ ಇರ್ತಿದ್ನ ಅನ್ನೋ ತರದ್ ಒಂದು ಪದ ಬಳಕೆ ಮಾಡ್ತಾರೆ. ಅಂದ್ರೆ ನಾವು ಹೆಣ್ಣಿಗೆ ಎಷ್ಟು ಗೌರವ ಕೊಡ್ತಿದ್ವಿ ಅನ್ನೋದು ಆ ಕಾನ್ಸೆಪ್ಟ್. ಸೊ ಅದು ನಮ್ಮ ಸಂಸ್ಕೃತಿ, ಅದು ರನ್ನನ ಕಾವ್ಯದಲ್ಲೇ ಬರುತ್ತೆ. ಏನು ಶೂರ ಒಬ್ಬ ವೀರ ಆದ ಒಂದು ಲಕ್ಷಣ ಏನು ಅಂತಂದ್ರೆ, ಒಂದು ಪೆಣ್ ಬುಯಲ್ನಲ್ಲಿ ಇರಬಹುದು ಅಥವಾ ಯಾವ್ದಾರ ನೆಂಟರಡೆ ನಮ್ಮ ಸಂಬಂಧಿಕರು ಅವ್ರಿಗೇನೋ ತೊಂದರೆ ಆಗ್ತಾ ಇದೆ ಅಂದಾಗ ರಕ್ಷಣೆ ಮಾಡ್ದಲೇ ಇದ್ರೆ, ಅಥವಾ ಗೋಗ್ರಹಣ ಆದಾಗ ಹಸುಗಳನ್ನ ದಾಳಿ ನಮ್ಮ ಗೋ ಸಂಪತ್ತನ್ನ ಯಾರ ತಗೊಂಡು ಹೋಗ್ತಾ ಇದ್ದಾಗ, ಊರಳಿವಿನಲ್ಲಿ ಊರಿನ ಸಂಪತ್ತನ್ನ ದೋಚ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಹೋರಾಡದಲ್ಲೇ ಇದ್ದನು ಶೂರನೇ ಅಲ್ಲ, ಅವನ್ ಗಂಡಸೇ ಅಲ್ಲ. ಈ ರೀತಿ ರನ್ನನ ಕಾವ್ಯನೇ ಹೇಳುತ್ತೆ. ಅಂತಹ ಒಂದು ವೀರ ಮೌಲ್ಯವನ್ನ ನಮ್ಮ ಆಗಿನ ಕಾಲದವರು ಪಾಲಿಸ್ಕೊಂಡು ಬರ್ತಾ ಇದ್ರು. ಅಂಥದ್ರಲ್ಲಿ ಹೆಣ್ಮಕ್ಳ ಆಕ್ರಂದನ ಕೇಳಿದಾಗ ಶೂರನಾದವನು ರಕ್ಷಣೆ ಮಾಡಲೇಬೇಕು ಅನ್ನೋದು ಇದು ನಮ್ಗೆ ಹಲವಾರು ಶಾಸನಗಳಲ್ಲಿ, ನಮ್ಗೆ ಶಾಸನ ಒಂದು ಬರಹನೇ ಬೇಡ, ಬರೀ ಶಿಲ್ಪವನ್ನ ನೋಡಿನೇ ನಾವು ಇದು ಪೆಣ್ ಬುಯಲ್ ಅಂತ ಗುರುತಿಸಬಹುದು. ಅಲ್ಲಿ ಒಂದು ಹೋರಾಟದ ಸಂದರ್ಭದಲ್ಲಿ ಅವ್ನು ಏನಕ್ಕೆ ಹೋರಾಟ ಮಾಡ್ತಿದ್ದಾನೆ ಅಂತಂದಾಗ ಅಲ್ಲಿ ಹೆಣ್ಮಕ್ಳು ಚಿತ್ರವನ್ನ ಕೊಟ್ಟಿದ್ರೆ, ಹೆಣ್ಮಕ್ಳು ರಕ್ಷಣೆಯನ್ನ ಮಾಡ್ಕೊಂಡು ಸಣ್ಣ ಮಗುನ ಎತ್ಕೊಂಡು ಆ ಶಿಲ್ಪ ಎಷ್ಟು ಚೆನ್ನಾಗಿ ಕೊಡುತ್ತೆ. ಆ ಮಗು ಎಲ್ಲ ಹೆದರ್ಕೊಂಡಿರೋ ಅಂಥದ್ದು. ಇಂಥ ಶಿಲ್ಪದ ಜೊತೆನಲ್ಲಿ ಒಬ್ಬ ವೀರ ಏನಾರ ಸತ್ತಿದ್ರೆ ಅವನು ಪೆಣ್ ಬುಯಲ್ನಲ್ಲಿ ಹೋರಾಟ ಮಾಡಿ ತನ್ನ ಪ್ರಾಣಾರ್ಪಣೆ ಮಾಡ್ಕೊಂಡು ಇಷ್ಟು ಜನ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿದ್ದಾನೆ ಅನ್ನೋದು ನಮ್ಗೆ ತೋರಿಸುತ್ತೆ. ಶಾಸನ ಇರುವಂತದ್ದು, ಬರಹ ಇರುವಂತದ್ದು ನಮ್ಗೆ ಸಿಗತ್ತೆ. ಶಿಲ್ಪಗಳನ್ನ ನೋಡಿ ಕೂಡ ಇದಿಂತ ವೀರಗಲ್ಲು ಅಂತ. ಆ ವೀರ ಏನಕ್ಕೆ ಸತ್ತಿದ್ದಾನೆ ಅಂದ್ರೆ ಇಲ್ಲ ಹಸುನ ಕಾಪಾಡೋಕ್ಕೋಸ್ಕರ ಅಥವಾ ಒಂದು ಕೋಟೆ ರಕ್ಷಣೆ ಮಾಡೋಕ್ಕೋಸ್ಕರ, ಈ ತರ ಶಿಲ್ಪ ನಮಗೆ ತಿಳಿಸುತ್ತೆ. ಅಂತಹ ಶಿಲ್ಪಗಳಲ್ಲಿ ಹೆಣ್ಮಕ್ಳನ್ನ ರಕ್ಷಣೆ ಮಾಡಿ ಸತ್ತಿರುವಂತಹ ಪುರುಷರ ಒಂದು ಶಿಲ್ಪ ಕೂಡ ನಮ್ಗೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಮೇಡಮ್? ಅಂದ್ರೆ ನೀವ್ ಹೇಳ್ತಿರೋದು ಈಗ ಒಬ್ಬ ರಾಜಂಗೆ ಅಂದ್ರೆ ಹೆಂಡ್ತಿರೇ ಸುಮಾರು ಜನ ಇರ್ತಾರೆ, ಇನ್ ಮಕ್ಕಳು ಅಂದ್ರೆ ಅದು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಆ ಹೆಣ್ಮಕ್ಳುಗಳದೆಲ್ಲ ಒಂದು ಗುಂಪು ಇರುತ್ತೆ, ಅವರೆಲ್ಲ ಓಡಾಡ್ಬೇಕಾದ್ರೆ ಅವ್ರು ಅಷ್ಟು ಜನನು ಎತ್ಕೊಂಡು ಹೋಗೋ ತರದ ಘಟನೆಗಳು ನಡೆದಿದೆ. ಹಾಗಾದ್ರೆ ಒಂದು ನೊಳಂಬರ ಕಾಲದ ಒಂದು ಶಾಸನ, ರಾಜನ ಹೆಸರಿಲ್ಲ, ನೊಳಂಬ, ವೀರ ನೊಳಂಬ ಅಂತ ಅಷ್ಟೇ ಇದೆ. ನೊಳಂಬನ ಪತ್ನಿಯನ್ನ ವೀರರು ಅವ್ರ ಪಾಳಿಯಕ್ಕೆ ನುಗ್ಗಿ ಎಳ್ಕೊಂಡು ಹೋಗ್ತಾ ಇದ್ದಾಗ ಇವನು ಹೋರಾಟ ಮಾಡ್ತಾನೆ. ಹೋರಾಟ ಮಾಡಿ ಅವನು ಆಹವಮಲ್ಲನಿಂದ ಎಷ್ಟು ಬಿರುದನ್ನು ಅಂದ್ರೆ ರಕ್ಷಣೆ ಮಾಡಿದ್ಮೇಲೆ ಆಹವಮಲ್ಲ ಅನ್ನೋ ಹೆಸರನ್ನೇ ಕೊಟ್ಬಿಡ್ತಾನೆ. ಅಂದ್ರೆ ಅವನ್ಗೆ ಶಿವರನಿಗೆ ತನ್ನ ಹೆಸರನ್ನೇ ಕೊಟ್ಬಿಟ್ಟು ಅವನ್ಗೆ ಸನ್ಮಾನ ಮಾಡ್ತಾನೆ, ಕೊಟ್ಟು ರಕ್ಷಣೆ ಮಾಡ್ತಾನೆ. ಅಂದ್ರೆ ಅವನು ಸತ್ತಿಲ್ಲ, ಅವ್ನು ಬದುಕಿರ್ತಾನೆ. ಆನಂತರ ಕಾಲದಲ್ಲಿ ಅವನು ಹೊಯ್ಸಳರ ರಾಜ್ಯಕ್ಕೆ ಬರ್ತಾನೆ. ಅವನ ಮೊಮ್ಮಗನ ಮಗ ಹೆಮ್ಮೆಯಿಂದ ಹೇಳ್ಕೊಳ್ತಾನೆ, ನನ್ನ ಪೂರ್ವಜರು ಈ ರೀತಿ ನೊಳಂಬ ರಾಣಿಯನ್ನ ಕಾಪಾಡಿ ಈ ರೀತಿ ಬಿರುದನ್ನ ಪಡ್ಕೊಂಡ್ರು ಅಂತ ಅವನ ಮೊಮ್ಮಗನ ಮಗ ಹೆಮ್ಮೆಯಿಂದ ಶಾಸನ ಹಾಕಿಸ್ಕೊಂಡಿದ್ದಾನೆ. ಸೊ ಇಂತಹ ಒಂದು ಪೆಣ್ ಬುಯಲ್ನಲ್ಲಿ ಹೋರಾಟ ಮಾಡೋದು ಅನ್ನೋದು ಎಷ್ಟು ಹೆಮ್ಮೆ ಆಗ್ತಾ ಇತ್ತು ಅನ್ನೋದು ನಮ್ಗೆ ಇಂಥ ಶಾಸನ ತಿಳಿಸುತ್ತೆ. ಈ ರಾಜ ಕುಟುಂಬದಲ್ಲಿ ಈ ರೀತಿ ಹೆಂಗಸರನ್ನ ಯಾವಾಗ ಹೊತ್ಕೊಂಡು ಹೋಗ್ತಾ ಇದ್ರು ಅಂದ್ರೆ, ಯುದ್ಧದಲ್ಲಿ ರಾಜ ಪೂರ್ತಿ ಸೋತ್ ಹೋದಾಗ ಅವನ ದನ ಕನಕ ಸಂಪತ್ತು ಎಲ್ಲವನ್ನ ಹೊತ್ಕೊಂಡು ಹೋಗುವಾಗ ರಾಣಿಯರನ್ನ ಎಳ್ಕೊಂಡು ಹೋಗ್ಬಿಡ್ತಾ ಇದ್ದ ಅನ್ನೋ ಒಂದು ಉಲ್ಲೇಖ ಸಿಗುತ್ತೆ. ಎಳ್ಕೊಂಡು ಹೋಗಿ ತನ್ನ ಊರ್ನಲ್ಲೇ ಅವ್ರನ್ನ ದಾಸಿಯರನ್ನ ಮಾಡ್ತಾ ಇದ್ದ. ಈ ರೀತಿ ಒಂದು ಅಂದ್ರೆ ಇವ್ರ ನನ್ನ ಪ್ರತಿಸ್ಪರ್ಧಿ ಯಾರನ್ನ ನಾನು ಉಳಿಸೋದಿಲ್ಲ, ಅವ್ರ ಮನೆ ಹೆಣ್ಮಕ್ಳನ್ನ ಉಳಿಸೋದಿಲ್ಲ ಅಂತ. ಈ ನಾವು ವೈಕಿಂಗ್ಸ್ ಅಲ್ಲೆಲ್ಲ ನೋಡಿದಾಗ ಅವರು ಇಲ್ಲಿಂದ ಎತ್ಕೊಂಡು ಹೋದವ್ರನ್ನೆಲ್ಲ ಸ್ಲೇವ್ಸ್ ಮಾಡ್ಕೊಂಡಿರ್ತಾರೆ ಅಂತ. ನಮ್ಮ ಕರ್ನಾಟಕದಲ್ಲೂ ಅಂತಹ ಒಂದು ಉಲ್ಲೇಖಗಳು ನಮ್ಗೆ ಶಾಸನಗಳಿಂದ ಸಿಗುತ್ತೆ. ಬೇರೆ ಯುದ್ಧಕ್ಕೆ ಇಂಥವ್ನು ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂದ್ರೆ
ಅವ್ನ ಹೆಂಡತಿರೆಲ್ಲ ಹೆದರ್ ನಡಕ್ತಾ ಇದ್ರು ಅಂತ ಉಲ್ಲೇಖ. ಅಂದ್ರೆ ಇವನ ಒಬ್ಬ ರಾಜನ ಶೌರ್ಯ ಪ್ರತಾಪ ಸಾಹಸವನ್ನ ಹೇಳ್ಬೇಕಾದ್ರೆ ಅವ್ನ ಯುದ್ಧಕ್ಕೆ ಹೊರಟ ಅಂದ್ರೆ ಶತ್ರುಪಾಳ್ಯದ ಹೆಣ್ಮಕ್ಳು ಹೆದರ್ಕೊಳ್ತಾ ಇದ್ರು. ಅಂದ್ರೆ ನೆಕ್ಸ್ಟ್ ಅವ್ರು ನಮಗೆ ಅವ್ರಿಗೆ ಬರುತ್ತಲ್ಲ, ನಮ್ಮ ಕಿವಿ ಓಲೆ ಭಾಗ್ಯವನ್ನ ಕಳ್ಕೊಂಡ್ಬಿಡ್ತೀವಿ ಅಂತ ಹೆದರ್ಕೊಳ್ತಾ ಇದ್ರು ಅಂತ ಶಾಸನ ಉಲ್ಲೇಖ ಮಾಡತ್ತ. ಅಂದ್ರೆ ಓಲೆ ಭಾಗ್ಯ ಕಳ್ಕೊಳ್ಳೋದು ಅಂದ್ರೆ ಅವ್ನ ಗಂಡನ್ನ ಸಾಯಿಸ್ಬಿಡ್ತಾನೆ ಅಂತ. ಗಂಡನ್ ಸಾಯಿಸಿದ್ರೆ ಇವಳಿಗೆ ರಕ್ಷಣೆ ಇರೋದಿಲ್ಲ, ಇವಳು ಪ್ರಾಣ ಮಾನ ಏನ್ ಬೇಕಾರೋ ಹರಣ ಆಗ್ಬೋದು. ಇದು ಒಂದು ಕಾರಣವಾಗಿ ಹೇಳ್ತಾರಲ್ವಾ ಈ ಸತಿ ಸಹಗಮನ ಪದ್ಧತಿಗಾಗ್ಲಿ ಇದಕ್ಕೆಲ್ಲ. ಅದಾದ್ಮೇಲೆ ಇವ್ರು ಯಾರೋ ಬಂದು ಏನೋ ಮಾಡೋದಕ್ಕಿಂತ ಅವರೇ ಗುಂಪಾಗಿ ಹೋಗಿ. ಭಾರತದಾದ್ಯಂತ ಜೋಹಾರ್ ಪದ್ಧತಿ ನಾವು ಉತ್ತರ ಭಾರತದಲ್ಲೂ ನೋಡ್ತೀವಿ, ಸಾಮೂಹಿಕವಾಗಿ ಕೊಂಡಕ್ಕೆ ಹಾರ್ಕೊಳ್ತಾ ಇದ್ದಿದ್ದು. ಇದು ಈ ರೀತಿ ನಡೀತಾ ಇದ್ದಿದ್ದು ನಮ್ಮ ವಿಜಯನಗರದ ಕಾಲದಲ್ಲಂತೂ ತುಂಬಾ ಅತಿಯಾಗಿ ಇದು ನಡೀತಾ ಇದ್ದಿದ್ದು ನಾವು ನೋಡ್ತೀವಿ. ಅಂದ್ರೆ ನಿನ್ ಗಂಡ ಕಳ್ಕೊಂಡ್ಮೇಲೆ ಶೋಷಣೆಗೆ ಎದುರಿನೇ ಇದೊಂದು ಉಟ್ಕೊಂಡಿರುತ್ತೆ ಆ ಟೈಮಲ್ಲಿ ಅತಿಯಾಗಿ. ಹೌದು, ಇದು ಇನ್ನೊಂದು ಆಂಗಲ್ ಅಲ್ಲಿ ಅದಕ್ಕೆ ಹೇಳೋ ಪ್ರಕಾರನೇ ಏನು ಗಂಡ ಹೋದ ಅವನು ಸ್ವರ್ಗಕ್ಕೆ ಹೋಗ್ತಾನೆ, ನಾನು ಅಲ್ಲಿ ಮತ್ತೆ ಅವನು ಸೇರ್ಬೇಕು ಅನ್ನೋದು ಒಂದಾದ್ರೆ, ಹೌದು ಇನ್ನೊಂದು ಕಾರಣ ಇದೇ ಇರುತ್ತೆ ನಮ್ಮಲ್ಲಿ. ಒಂದು ಸತಿಯಾದವಳ ಮೌಲ್ಯ ಅದು ಏನು, ಗಂಡ ಇರುವಾಗ್ಲೇ ಪ್ರಾಣ ಬಿಡ್ಬೇಕು, ಪ್ರಾಣ ಬಿಟ್ಟರೆ ಅವಳು ಮುತ್ತೈದೆ ಪ್ರಾಣ ಅನ್ನೋದು ಇನ್ನು ನಾವು ಆ ಮುತ್ತೈದೆ ಕಾನ್ಸೆಪ್ಟ್ ಅಲ್ಲೇ ಇದೆ. ಹೌದು. ಸೊ ಇದು ಒಂದು ಕಾರಣ. ಆದ್ರೆ ಅಂದ್ರೆ ಗಂಡನ ಜೊತೆ ನಾನು ಸ್ವರ್ಗಕ್ಕೆ ಹೋಗ್ತೀನಿ ಅಂದ್ರೆ ಗಂಡ ಸತ್ ಮೇಲೂ ನಾನು ಬದುಕಿರೋದು ಇಲ್ಲ ಅನ್ನೋವಂಥದ್ದು ಒಂದಾದ್ರೆ, ಇನ್ನೊಂದು ಅವಳು ಮಾನ ಪ್ರಾಣ ರಕ್ಷಣೆ ಇರೋದಿಲ್ಲ ಅನ್ನೋದು ಒಂದು ಕಾರಣ ಆಗ್ತಾ ಇದೆ. ಅದ್ರ ಬದಲು ಸಾವೇ ಬೆಟರ್. ಹೌದು, ಆತರ. ಇದು ಕಲ್ಯಾಣಿ ಚಾಳುಕ್ಯರ ಕಾಲದಲ್ಲಿ ಚೋಳರದು ಮತ್ತೆ ಕಲ್ಯಾಣಿ ಚಾಳುಕ್ಯರದು ಚಾಳುಕ್ಯರ ಕಾಲದಲ್ಲಿ ಕುಪ್ಪಂ ಯುದ್ಧ, ಇವತ್ತಿನ ಕೊಪ್ಪಳದಲ್ಲಿ ನಡೆದಂತಹ ಒಂದು ಭೀಕರವಾದಂತಹ ಯುದ್ಧದಲ್ಲಿ ಅವನು ಚಾಮರಾಜನಗರದಲ್ಲಿ ನಮ್ಗೆ ಸಿಕ್ಕಿರುವಂತಹ ಶಾಸನದಲ್ಲಿ ಚೋಳ ರಾಜ ಹೇಳ್ಕೊಳ್ತಾನೆ, ಸೋಮೇಶ್ವರ ಅಹಮಲನ ವಸ್ತು ವಾಹನ ದನಕನಕಗಳ ಜೊತೆ ಅವನ ಹೆಂಡತಿಯರನ್ನ ಹೇಳ್ಕೊಂಬಂದ್ಬಿಟ್ಟೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂಡಿರೋದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಸೋಮೇಶ್ವರ ಕುರುವತ್ತಿ ನದಿನಲ್ಲಿ ಪ್ರಾಣ ಬಿಟ್ಟಿರುವಂತ ಉಲ್ಲೇಖ ನಮ್ಗೆ ಸಿಗತ್ತೆ. ಆದ್ರೆ ನಮ್ಮ ಕನ್ನಡದ ಯಾವ ಶಾಸನಗಳಲ್ಲೂ ಇವನು ತನ್ನ ಹೆಂಡತಿನ ಕಳ್ಕೊಂಡಿದ್ದಕ್ಕೆ ಪ್ರಾಣ ಬಿಟ್ಟ ಅಂತ ಹೇಳೋದಿಲ್ಲ. ಇಲ್ಲಿ ಶಾಸನಗಳೆಲ್ಲ ಅವನು ಶೌರ್ಯದಿಂದ ಹೋರಾಟ ಮಾಡಿ, ಇಲ್ಲಿ ರಾಜರು ನನ್ಗೇನು ಸಮಾನ ಅಲ್ಲ, ಇಂದ್ರ ಪದವಿಗೆ ಕಣ್ಣಿಟ್ಟ, ಇಂದ್ರನ್ ಜೊತೆ ಯುದ್ಧ ಮಾಡಕ್ಕಿಂತ ಸ್ವರ್ಗಕ್ಕೆ ಹೋದ ಅಂತ ಹೇಳ್ತಾರೆ. ಅವನಿಗೆ ಜಡ್ಡು ಬಂದು ಅವನಿಗೆ ರೋಗ ಬಂದು ಅವನು ಕುರುವತ್ತಿ ಸ್ಥಳದಲ್ಲಿ ತುಂಗಭದ್ರಾ ನದಿನಲ್ಲಿ ಪ್ರಾಣ ಕಳ್ಕೊಳ್ತಾನೆ ಅಂತ. ಆದ್ರೆ ಅದಕ್ಕೆ ಇದು ಒಂದು ಕಾರಣ ಇರಬಹುದು, ಅವನ ಹೆಂಡತಿರ್ನ ಯುದ್ಧದಲ್ಲಿ ಅವ್ನು ಕಳ್ಕೊಂಡಿದ್ದು ಒಂದು ಕಾರಣ ಇರಬಹುದು ಅಂತ ಊಹೆ ಮಾಡ್ಬೋದು. ಏನ್ ವಿಷಯ ಮೇಡಮ್ ಅದು ಎಕ್ಸಾಕ್ಟ್ಲಿ? ಹೆಂಗೆ ಬಂದು ಯಾರು ಎತ್ಕೊಂಡೋದ್ರು? ಚೋಳರ ದಂಡು ಯುದ್ಧಕ್ಕೆ ಬರುತ್ತೆ. ಆ ಯುದ್ಧದಲ್ಲಿ ನೊಳಂಬ ರಾಜ ಸಾಯ್ತಾನೆ. ಅಂದ್ರೆ ಇವನ್ ಪರವಾಗಿ ಯುದ್ಧ ಮಾಡ್ತಿದ್ರು ಸುಮಾರು ಜನ. ಕಲ್ಯಾಣಿ ಚಾಳುಕ್ಯರ ಪರವಾಗಿದ್ದಂತ ಸಾಮಂತರೆಲ್ಲ ಸತ್ತಿದ್ದು ನಮ್ಗೆ ಶಾಸನಗಳು ಮಾಹಿತಿ ಸಿಗತ್ತೆ. ಸೊ ಆ ಸಂದರ್ಭದಲ್ಲಿ ಕನ್ನಡದ ಅರಸರ ಪ್ರಕಾರ ಇವರು ಚೋಳರನ್ನ ಸಾಯಿಸಿದ್ರು, ಚೋಳರನ್ನ ಗೆದ್ರು ಅಂತ ಬರುತ್ತೆ. ಅವ್ರ ಶಾಸನಗಳಲ್ಲಿ ನಾವು ಈ ರೀತಿ ಹಿಂಗೆ ಅವರ ವಸ್ತು ವಾಹನಗಳನ್ನೆಲ್ಲ ಹೇಳ್ಕೊಂಡ್ ಬಂದ್ವಿ, ಹೆಣ್ಮಕ್ಳನ್ನ ಹೇಳ್ಕೊಂಡ್ ಬಂದ್ವಿ ಅಂತ ಹೇಳ್ಕೊಂಡಿದ್ದಾರೆ. ನಮ್ಗೆ ಚಾಮರಾಜನಗರದಲ್ಲಿ ಒಂದು ಚೋಳರ ಶಾಸನದಲ್ಲಿ ಸ್ಪಷ್ಟವಾಗಿ ಹೇಳತ್ತೆ ಅವ್ನ ಹೇಳ್ಕೊಂಡ್ ಬಂದ್ವಿ ಅಂತ. ನಮ್ಗೆ ಇಂತಹ ಉಲ್ಲೇಖಗಳು ಇನ್ನು ಮುಂದೆನೂ ನಮ್ಗೆ ಸಿಗತ್ತೆ. ಹೆಣ್ಮಕ್ಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಿದ್ದು ಯುದ್ಧ ಮಾಡಿ ನಮ್ಗೆ ಇತ್ತೀಚಿನ ದಿನಗಳ ತನಕನೂ ಅಂತಹ ಉಲ್ಲೇಖ ಸಿಗತ್ತೆ. ಕೊಡಗಿನ ಮೇಲೆ ಯುದ್ಧಕ್ಕೆ ಬಂದಾಗ ಟಿಪ್ಪು ಕೊಡಗಿನ ಹಾಲೇರಿ ರಾಜರ 3 ಹೆಣ್ಮಕ್ಳನ್ನ ಹೇಳ್ಕೊಂಡು ಬಂದ ಅನ್ನೋ ದಾಖಲೆ ಕೂಡ ನಮ್ಗೆ ಸಿಗತ್ತೆ. ಅದರಲ್ಲಿ ಒಬ್ಬಳನ್ನ ತನ್ನ ಜನಾನಕ್ಕೆ ಸೇರಿಸ್ಕೊಂಡ, ಇಬ್ಬರನ್ನ ತನ್ನ ಒಂದು ಸೇನಾ ನಾಯಕರಿಗೆ ಸೇನಾಧಿಪತಿಗಳಿಗೆ ಬಹುಮಾನವಾಗಿ ಕೊಡ್ತಾನೆ ಅನ್ನೋಂಥ ಉಲ್ಲೇಖಗಳೆಲ್ಲ ಸಿಗುತ್ತೆ. ಸೊ ಹೀಗೆ ಪೆಣ್ಬೊಯ್ಲ್ ಅನ್ನೋದು ನಮ್ಗೆ ನೀವು ಹೇಳ್ದಂಗೆ ರಾಮಾಯಣ ಕಾಲದಿಂದ ಇತ್ತೀಚಿನ ದಿನಗಳ ತನಕ ಹೆಣ್ಣಿನ ಹೊಯ್ಯಲು ಸಿಗತ್ತೆ. ಮಹಿಳೆಯರು ರಚನೆ ಮಾಡ್ತಾ ಇದ್ರು ಕೂಡ ಇವತ್ತು ನಮ್ಗೆ ಸಿಗದಲೇ ಹೋಗಿರುವಂತ ಎಷ್ಟೊಂದು ಕಾವ್ಯ ಇದೆ ಅಂತ ಈ ಸಲ್ಲೇಖನದ ವಿಚಾರ ಹೇಳುವಂತ ಕವಿ ಸುದೀರ್ಘವಾಗಿ ರಚನೆ ಮಾಡಿದಾನೆ. ಇವಳ ಬಗ್ಗೆ ಅವನಿಗೆ ಸಾಕಷ್ಟು ಗೌರವ ಇದೆ ಅನ್ನೋದು ನಮಗೆ ಗೊತ್ತಾಗತ್ತೆ. ಆ ಶಾಸನ ಪೂರ್ತಿ ಇವಳನ್ನ ಜಕ್ಕಲಾಂಬೆ, ಜಕ್ಕಿಯಬ್ಬೆ ಅಂತ ಈ ಬೇರೆ ಬೇರೆ ಹೆಸರಿನಲ್ಲಿ ಇವಳನ್ನ ಹೋಗ್ಲಿರೋದೆ. ಇಡೀ ಶಾಸನದ ನಾಯಕಿನೇ ಇವಳು ಜಕ್ಕಲಾಂಬೆ. ಅವಳು ತುಂಬಾ ಸಂತೋಷದಿಂದ ಸ್ವರ್ಗಕ್ಕೆ ಹೋಗ್ತಾಳೆ. ಯಾಕೆ ಅಂದ್ರೆ ಇಲ್ಲಿ ಕಾವ್ಯ ರಚನೆ ಮಾಡಿದಾಳಲ್ಲ, ಅದೇ ಕಾವ್ಯವನ್ನ ಅವಳು ಸ್ವರ್ಗದಲ್ಲಿ ರಚನೆ ಮಾಡ್ಬೇಕು ಅನ್ನೋ ಆಸೆಯಿಂದ ಹೋಗಿದ್ದಾಳೆ ಅಂತ ಕಾವ್ಯ ಹಿಂಗೆಲ್ಲ ವರ್ಣಿಸುತ್ತೆ. ಸನ್ಯಾಸನ ತಗೊಂಡಿದ ತಕ್ಷಣ ಸಲ್ಲೇಖನ ತಗೋಬೇಕು ಅಂತಿಲ್ಲ. ಸನ್ಯಾಸನ ತಗೊಂಡಾಗ ಸಂಸಾರದಿಂದ ದೂರ ಆಗ್ತಾರೆ. ಅದಾದ್ಮೇಲೆ ಅವ್ರು ಧಾರ್ಮಿಕ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಯಾವಾಗ ಈ ಜೀವನ ಸಾಕು ಅನ್ಸತ್ತೋ ಆಗ ತಮಗ್ ತಾವೇ ಎಂಡ್ ಮಾಡ್ಕೊಳ್ಳೋದು, ಅದು ಆತ್ಮಹತ್ಯೆ ಅಲ್ಲ.